ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಾಯ್ಸ್ ಆ್ಯಟಿಟ್ಯೂಡ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ನೀವು ನೋಡಿರ್ಬೋದು. ಸೊ ಈ ವಿಡಿಯೋವನ್ನು ಅಲೈಟ್ ಮೋಷನ್ನಲ್ಲಿ ಎಡಿಟ್ ಮಾಡ್ತಾರೆ, ಆದರೆ ನಾನು ಈ ವಿಡಿಯೋವನ್ನು ಕ್ಯಾಪ್ಕಟ್ ಆ್ಯಪಲ್ಲಿ ಹೇಗೆ ಎಡಿಟ್ ಮಾಡುವುದಂತ ತಿಳಿಸ್ಕೊಡ್ತೇನೆ. You are dealing with the wrong person. ಸೊ ನಾನು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸೊ ನೀವು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಬೇಕಂತಲೇ ಏನಿಲ್ಲ, ಫೋಟೋ ಕೂಡ ಆ್ಯಡ್ ಮಾಡಿದ್ರೆ ಆಗುತ್ತೆ. ಸೊ ಕೆಲವೊಬ್ಬರಿಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗಲ್ಲ, ಸೊ ಅವರು ಫೋಟೋ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೀವು ಕೇಳ್ಬೋದು ಫೋಟೋ ಆ್ಯಡ್ ಮಾಡಿದರೆ ಇದೇ ಥರ ಎಡಿಟ್ ಆಗುತ್ತೆ ಅಂತ. ಸೊ ಸೇಮ್ ನೀವು ಫೋಟೋ ಆ್ಯಡ್ ಮಾಡಿದರೂ ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಲ್ಲ ಎಡಿಟ್ ಮಾಡೋದು. ಸೊ ಸೇಮ್ ಎಡಿಟ್ ಮಾಡಿ, ಸೊ ಯಾವುದೂ ಕೂಡ ಚೇಂಜಸ್ ಇರಲ್ಲ. ಸೊ ಆದರೆ ವೀಡಿಯೋ ಆ್ಯಡ್ ಮಾಡ್ತಿರಲ್ಲ, ಸೊ ಅವರಿಗೆ ವೀಡಿಯೋವನ್ನು ಸ್ಲೋ ಮಾಡಬೇಕಾಗುತ್ತೆ. ಸೊ ಫೋಟೋಗೆ ಸ್ಲೋ ಮಾಡಲಿಕ್ಕೆ ಆಗಲ್ಲ. ಸೊ ಅದೊಂದು ಚೇಂಜಸ್ ಇರುತ್ತೆ. ಸೊ ಟೋಟಲಾಗಿ ನೀವು 7 ಫೋಟೋವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ವೀಡಿಯೋನಾದರೂ ಸೇಮ್ 7 ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಮೊದಲು ಸಾಂಗ್ ಆ್ಯಡ್ ಮಾಡ್ಕೊಳ್ತೇನೆ. ಸಾಂಗ್ ನಿಮಗೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಆ ವೀಡಿಯೋವನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ವೀಡಿಯೋ ಮತ್ತು ಆಡಿಯೋ ಸಪ್ರೇಟ್ ಆಗುತ್ತೆ. ಸೊ ವೀಡಿಯೋ ಡಿಲೀಟ್ ಮಾಡಿ. ಸೊ ಇಲ್ಲಿ ನಾನು ಸಾಂಗ್ ಪ್ಲೇ ಮಾಡ್ತೀನಿ, ಒಂದು ಸರಿ ಕೇಳಿ. ಸೊ ಇಲ್ಲಿ ಬೀಟ್ ಬರುತ್ತೆ. ಸೊ 3 ಸರಿ ಏನು. ಸೊ ಇದಕ್ಕೆ ನಾವು ಬೀಟ್ ಮಾರ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲು ಬೀಟ್ ಆ್ಯಡ್ ಮಾಡಿದ ಮೇಲೆ ಇವಾಗ ಸಾಂಗ್ಗೆ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡೋಣ. ಸೊ ನೀವು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೀರಾ ಅಂದರೆ ವೀಡಿಯೋವನ್ನು ಸ್ಲೋ ಮಾಡಬೇಕಾಗುತ್ತೆ ಮೊದಲು. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು 0.4x ಸ್ಲೋ ಮಾಡ್ತೇನೆ. ಇಲ್ಲಿ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ. ನಂತರ ವೀಡಿಯೋ ಕಟ್ ಮಾಡಿ. ಸೊ ಈ ಕಡೆಯಿಂದ ವೀಡಿಯೋ ಡಿಲೀಟ್ ಮಾಡಿ. ಸೊ ಈ ಥರ ನೀವು ಸ್ಲೋ ಮಾಡಿ ಕಟ್ ಮಾಡಬೇಕಾಗುತ್ತೆ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದರೆ. ಸೊ ನಾನು ಮೊದಲು ಸ್ಲೋ ಮಾಡಿ ಕಟ್ ಮಾಡ್ತೇನೆ. ಸೊ ಆಮೇಲೆ ನಿಮಗೆ ಹೇಳ್ತೇನೆ ಎಷ್ಟೆಷ್ಟು ಸೆಕೆಂಡ್ ಇಡಬೇಕಂತ. ಸೊ ಇಲ್ಲಾಂದರೆ ಜಾಸ್ತಿ ದೊಡ್ಡ ಆಗುತ್ತೆ ವೀಡಿಯೋ. ಸೊ ನಾನು ಸ್ಲೋ ಮೋಷನ್ ಮಾಡಿ ಸಾಂಗ್ಗೆ ಅಡ್ಜಸ್ಟ್ ಮಾಡಿದ್ದೇನೆ. ಸೊ ಇವಾಗ ನಾನು ಎಷ್ಟು ಸೆಕೆಂಡ್ ಇಡಬೇಕಂತ ಹೇಳ್ತೇನೆ. ವೀಡಿಯೋ ಕ್ಲಿಪ್ ಅಥವಾ ಫೋಟೋ ಆಗಲಿ ಯಾವುದಾದ್ರೂ ಸೇಮ್. ಸೊ ನೀವು ಮೊದಲನ ವೀಡಿಯೋ ಕ್ಲಿಪ್ 2.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ನೀವು ಫೋಟೋ ಆ್ಯಡ್ ಮಾಡೋದು ಸಹ ಸೇಮ್ 2.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಎರಡನೇ ವೀಡಿಯೋ ಕ್ಲಿಪ್ 2.6 ಸೆಕೆಂಡ್. ಸೊ ನಂತರ 2 ವೀಡಿಯೋ ಕ್ಲಿಪ್ ಆದಮೇಲೆ, ಅಂದರೆ ನೀವು ಫೋಟೋ ಆ್ಯಡ್ ಮಾಡಿದರೆ 2 ಫೋಟೋ ಆದಮೇಲೆ ನಂತರದ 5 ವೀಡಿಯೋ ಕ್ಲಿಪ್ ಕೂಡ 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ನೀವು ಫೋಟೋ ಆ್ಯಡ್ ಮಾಡಿದರೂ ಸಹಿತ 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರದ 5 ಫೋಟೋ ಕೂಡ ವೀಡಿಯೋ ಆ್ಯಡ್ ಮಾಡಿದರೆ ವೀಡಿಯೋ. ಸೊ ಮೊದಲಿನ 2 ವೀಡಿಯೋ ಕ್ಲಿಪ್ ಬಿಟ್ಟು ಮೂರನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಪ್ರೀಸ್ ಮಾಡಿ. ಸೊ ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಸೊ ಇದು ಫೋಟೋಗೂ ಸಹ ಯೂಸ್ ಆಗುತ್ತೆ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಸೊ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಅದೇ ಫೋಟೋವನ್ನು ಆ್ಯಡ್ ಮಾಡಿ. ಸೊ ಓವರ್ಲೆ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮಾಡಿದ ಮೇಲೆ ಎರಡನೇ ವೀಡಿಯೋದ ಎಂಡಲ್ಲಿ ಆ್ಯಡ್ ಮಾಡಿ. ಸೊ ಈ ಫೋಟೋವನ್ನು 0.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ಈ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ರಿಮೂವ್ PG ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಥರ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಇನ್ ಗ್ರಾಫ್ಸ್ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೂರನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಝೂಮ್ ಮಾಡಿ ಈ ಥರ. ನಂತರ ನೆಕ್ಸ್ಟ್ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಮೊದಲಿಗೆ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಝೂಮ್ ಮಾಡಿ. ಸೊ ನೀವು ವೀಡಿಯೋದಲ್ಲಿ ನೋಡ್ಬೋದು ಝೂಮ್ ಇನ್ ಆ್ಯನಿಮೇಷನ್ ಇದೆ. ಸೇಮ್ ಮೊದಲಿಗೆ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್, ಮೊದಲನೇ ಕೀ ಫ್ರೇಮ್ಗೆ ಬನ್ನಿ. ಸೊ ಫೋಟೋವನ್ನು ಈ ಥರ ಝೂಮ್ ಮಾಡಿ. ಸೇಮ್ ನೆಕ್ಸ್ಟ್ ಫೋಟೋಗೂ ಸಹ ಇದೇ ಥರ ಆ್ಯಡ್ ಮಾಡಿ, ಫೋಟೋವನ್ನು ಝೂಮ್ ಮಾಡಿ. ಸೊ ನಂತರ ಗ್ರಾಫ್ಸ್ ಆ್ಯಡ್ ಮಾಡೋಣ. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಫ್ಲೋ ಟು ಗ್ರಾಫ್ಸ್ ಆ್ಯಡ್ ಮಾಡಿ. ಸೇಮ್ ಎಲ್ಲ ವೀಡಿಯೋ ಕ್ಲಿಪ್ಗೂ ಸಹ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಅದಷ್ಟು ವೀಡಿಯೋ ಕ್ಲಿಪ್ಗೂ ಸಹ ಫ್ಲೋ ಟು ಗ್ರಾಫ್ಸ್ ಆ್ಯಡ್ ಮಾಡಿ. ಸೊ ಇವಾಗ ಒಂದ್ಸರಿ ವೀಡಿಯೋ ಪ್ಲೇ ಮಾಡ್ತೇನೆ, ನೋಡ್ಬೋದು ಹೇಗಾಗಿದೆ ಅಂತ. ಇವಾಗ ಬೀಟ್ ಮಾರ್ಕ್ಗೆ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಸೊ ಇಲ್ಲಿ ನಾವು 4 ಬೀಟ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದಕ್ಕೆ ಆ್ಯನಿಮೇಷನ್ ಆ್ಯಡ್ ಮಾಡೋದು ಬೇಡ. ಸೊ ಇದಕ್ಕೆ ವೈಟ್ ಲೇಯರ್ ಆ್ಯಡ್ ಮಾಡೋಣ. ಸೊ ಇಲ್ಲಿ ವೀಡಿಯೋ ಚೇಂಜ್ ಆಗುತ್ತಲ್ಲ, ಸೊ ವೀಡಿಯೋ ಚೇಂಜ್ ಆಗುವಾಗ ಬೀಟ್ ಮಾರ್ಕ್ ಬರುತ್ತಲ್ಲ, ಸೊ ಇಲ್ಲಿ ಮಾತ್ರ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಸೊ ಈ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ರಾಕ್ ವರ್ಟಿಕಲಿ ಆ್ಯನಿಮೇಷನ್ ಆ್ಯಡ್ ಮಾಡಿ. ಇದನ್ನು 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ.
ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಬೀಟ್ ಮಾರ್ಕ್ ಸೊ ಇಲ್ಲಿ ಇದೆ. ಸೊ ಒಂದು ವೀಡಿಯೋ ಕ್ಲಿಪ್ ಬಿಟ್ಟು ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಲ್ಲಿ ಇನ್ನೊಂದು ಬೀಟ್ ಮಾರ್ಕ್ ಇದೆ. ಈ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೂ ಕೂಡ ಸೇಮ್ ರಾಕ್ ವರ್ಟಿಕಲ್ ಆ್ಯನಿಮೇಷನ್ ಆ್ಯಡ್ ಮಾಡಿ 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡೋಣ. ಸೊ ಇಲ್ಲಿ ಲಾಸ್ಟ್ ವೀಡಿಯೋ ಕ್ಲಿಪ್ಪಲ್ಲಿ ಇದೆ ಬೀಟ್ ಮಾರ್ಕ್. ಸೊ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ರಾಕ್ ವರ್ಟಿಕಲ್ ಆ್ಯನಿಮೇಷನ್ ಆ್ಯಡ್ ಮಾಡಿ 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಸೊ ಮೊದಲಿಗೆ ಒಂದು ಬೀಟ್ ಮಾರ್ಕ್ ಇದೆ. ಸೊ ಆ ಬೀಟ್ ಮಾರ್ಕಲ್ಲಿ ಸೊ ನಾವು 2 ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ದೇವೆ ಒಂದು ಬೀಟ್ ಮಾರ್ಕಲ್ಲಿ. ಸೊ ನೋಡ್ಬೋದು. ಸೊ ಇಲ್ಲಿ ಯಾವುದೇ ಒಂದು ಆ್ಯನಿಮೇಷನ್ ಇಲ್ಲ. ಸೊ ಇನ್ನು ನಾವು ಸೊ ಇಲ್ಲಿ ಒಂದು ವೀಡಿಯೋ ಕ್ಲಿಪ್ ಹಾಗೆ ಇಲ್ಲಿ ಒಂದು ವೀಡಿಯೋ ಕ್ಲಿಪ್, ಸೊ 2 ವೀಡಿಯೋ ಕ್ಲಿಪ್ಪಲ್ಲಿ ಸೊ ನಾವು ಸೊ ಇದಕ್ಕೆ ಸೇಕ್ ಎಫೆಕ್ಟ್ ಆ್ಯಡ್ ಮಾಡೋಣ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಸೇಕ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ 2 ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ ಸೇಕ್ ಎಫೆಕ್ಟ್. ಸೊ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಲಾಸ್ಟಲ್ಲಿ ಒಂದು ಆ್ಯಡ್ ಮಾಡಿ, ಮೊದಲಿಗೆ ಒಂದು ಆ್ಯಡ್ ಮಾಡಿ. ಸೊ ಮೊದಲಿಗೆ ಮತ್ತು ಲಾಸ್ಟ್ ಕೀ ಫ್ರೇಮಲ್ಲಿ ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಸೊ ಮಧ್ಯದ ಕೀ ಫ್ರೇಮಲ್ಲಿ ಸ್ಪೀಡ್ 12ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 20ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೇಕ್ ಎಫೆಕ್ಟ್ ಡೂಪ್ಲಿಕೇಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಗೆ ಆ್ಯಡ್ ಮಾಡಿ. ಸೊ ಇಲ್ಲಿ ಮುಂದೆ ಬನ್ನಿ, ಇಲ್ಲಿ ನೋಡ್ಬೋದು ಇಲ್ಲಿ ಬೀಟ್ ಮಾರ್ಕ್ ಇಲ್ಲ. ಸೊ ಇಲ್ಲಿ ಆ್ಯಡ್ ಮಾಡಿ. ಸೊ ಇವೆರಡು ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡಿ ಸೇಕ್ ಎಫೆಕ್ಟ್. ಸೊ ಈ ಕಡೆ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ನಾವು ಬ್ಲರ್ ಎಫೆಕ್ಟ್ ಆ್ಯಡ್ ಮಾಡೋಣ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಬ್ಜೆಕ್ಟ್ ಕ್ಯೂಬ್ ಬ್ಲರ್ ಆ್ಯಡ್ ಮಾಡಿ. ಇದು ಕೂಡ ಸೇಮ್ ಸೇಕ್ ಎಫೆಕ್ಟ್ಗೆ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಲಾಸ್ಟ್ ಕೀ ಫ್ರೇಮಲ್ಲಿ 0 ಮಾಡಿ, ಮೊದಲನೇ ಕೀ ಫ್ರೇಮಲ್ಲೂ ಕೂಡ 0 ಮಾಡಿ. ಮಧ್ಯದ ಕೀ ಫ್ರೇಮಲ್ಲಿ ಸೊ ರೊಟೇಟ್ ಸೇಮ್ ಇರಲಿ, ಬ್ಲರ್ ಸ್ವಲ್ಪ ಜಾಸ್ತಿ ಮಾಡಿ 60ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಈ ಬ್ಲರನ್ನು ಕೂಡ ಡೂಪ್ಲಿಕೇಟ್ ಮಾಡಿ. ಸೊ ಈ ಕಡೆ ಈ ವಿಡಿಯೋ ಕ್ಲಿಪ್ಪಲ್ಲಿ ನಾವು ಸೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ ಅದರ ಕೆಳಗಡೆ ಆ್ಯಡ್ ಮಾಡಿ. ಇವಾಗ ನಾವು ಸೊ ಈ ಬೀಟ್ ಮಾರ್ಕ್ ಇದೆಯಲ್ಲ ಇದಕ್ಕೆ ನಾವು ವೈಟ್ ಕಲರ್ ಲೇಯರ್ ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಕಲರ್ ಲೇಯರ್ ಆ್ಯಡ್ ಮಾಡಿ. ಇದನ್ನು ರೊಟೇಟ್ ಮಾಡಿ, ಸೊ ರೇಷಿಯೋಗೆ ಅಡ್ಜಸ್ಟ್ ಮಾಡಿ. ಸ್ಪ್ಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇಗೆ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವೈಟ್ ಕಲರ್ ಲೇಯರನ್ನು ಸೊ 0.1 ಸೆಕೆಂಡ್ಗಿಂತ ಸ್ವಲ್ಪ ಕಡಿಮೆ ಮಾಡಿ. ಸೊ ಇದನ್ನು ಮೊದಲಿನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಂತರ ಇದನ್ನು ಡೂಪ್ಲಿಕೇಟ್ ಮಾಡಿ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ, ಸೇಮ್ ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ. ಸೊ ಇದರ ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ನೋಡ್ಬೋದು ಸೊ ಇಲ್ಲಿ ಓವರ್ಲೇ ಮಾಡಿದ ಫೋಟೋಗೆ ಆ್ಯಡ್ ಆಗ್ತಾ ಇದೆ ವೈಟ್ ಕಲರ್ ಲೇಯರ್. ಸೊ ಇದನ್ನು ಇನ್ನೊಮ್ಮೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಈ ವೈಟ್ ಕಲರ್ ಲೇಯರ್ ಫೋಟೋದ ಹಿಂದ್ಗಡೆ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಮ್ಮೆ ಈ ವೈಟ್ ಕಲರ್ ಲೇಯರ್ ಡೂಪ್ಲಿಕೇಟ್ ಮಾಡಿ. ಇಲ್ಲಿ ಇನ್ನೊಂದು ಬೀಟ್ ಮಾರ್ಕ್ ಇದೆ, ಇಲ್ಲಿ ನೋಡ್ಬೋದು ನಾವು ಆ್ಯನಿಮೇಷನ್ ಆ್ಯಡ್ ಮಾಡಿದ್ರಲ್ಲ, ಸೊ ಈ ಬೀಟ್ ಮಾರ್ಕ್. ಸೊ ಇಲ್ಲಿ ವೈಟ್ ಕಲರ್ ಲೇಯರ್ ಆ್ಯಡ್ ಮಾಡಿ. ಸೊ ಆ್ಯನಿಮೇಷನ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ವೈಟ್ ಕಲರ್ ಲೇಯರ್. ಸೊ ಇಲ್ಲಿ ಆ್ಯನಿಮೇಷನ್ ಎಷ್ಟು ದೊಡ್ಡ ಇದೆ ಅಂದರೆ ಇಲ್ಲಿ 0.2 ಸೆಕೆಂಡ್ ತನಕ ಆ್ಯನಿಮೇಷನ್ ಇದೆ. ಸೊ ಇಲ್ಲಿ ತನಕ ಅಡ್ಜಸ್ಟ್ ಮಾಡಿ. ಸೊ ಅಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ, ಸ್ಪ್ಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇ 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನು ಡೂಪ್ಲಿಕೇಟ್ ಮಾಡಿ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ ಸೊ ಇಲ್ಲಿ ಇದೆ, ಸೊ ಇದಕ್ಕೆ ಆ್ಯಡ್ ಮಾಡಿ. ನಂತರ ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ಇದನ್ನು ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಸೊ ಇಲ್ಲಿ ಲಾಸ್ಟ್ ವೀಡಿಯೋ ಕ್ಲಿಪ್ಪಲ್ಲಿ ಬೀಟ್ ಮಾರ್ಕ್ ಇದೆ, ಸೊ ಇದಕ್ಕೆ ಆ್ಯಡ್ ಮಾಡಿ. ಸೊ ಇಲ್ಲಿ ಸಾಂಗ್ ಇದೆಯಲ್ಲ, ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಫೇಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫೇಡ್ ಇನ್ ಮತ್ತು ಫೇಡ್ ಔಟ್ ಇದೆ. ಸೊ ಇಲ್ಲಿ ಫೇಡ್ ಔಟ್ ಇದೆಯಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ, 1.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಮೊದಲಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ನಾವು ಬ್ಲರ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹೆಲ್ಲೋ ಬ್ಲರ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿ.
ಸೊ ಇದನ್ನು ಮೊದಲನ ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸ್ಪೀಡನ್ನು 78ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಎರಡನೇ ವೀಡಿಯೋ ಕ್ಲಿಪ್ಗೆ ಬನ್ನಿ. ಇಲ್ಲೊಂದು ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಿನಿಮಾ ಎಫೆಕ್ಟ್ ಇದೆ, ಸೊ ಇದನ್ನು ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಎರಡನೇ ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ. ಸೊ ಎರಡನೇ ವೀಡಿಯೋ ಕ್ಲಿಪ್ಪಲ್ಲೇ ಕೂಡ ಒಂದು ಫೈರ್ ಎಫೆಕ್ಟ್ ಇದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡೋಣ. ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಪಾರ್ಕ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ, ಸೊ ಅದನ್ನು ಆ್ಯಡ್ ಮಾಡಿ. ಸೊ ಇದನ್ನು ಕೂಡ ಎರಡನೇ ವೀಡಿಯೋ ಕ್ಲಿಪ್ಗೆ ಮಾತ್ರ ಆ್ಯಡ್ ಮಾಡಿ. ಸೊ ಇಲ್ಲಿ ಮುಖಕ್ಕೆ ನಾವು ಸಿಡ್ಲು ಬರೋ ಥರ ಒಂದು ಲೈಟ್ ಎಫೆಕ್ಟ್ ಆ್ಯಡ್ ಮಾಡಿದ್ವಿ, ಸೊ ಅದನ್ನು ಆ್ಯಡ್ ಮಾಡೋಣ. ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೂಪರ್ ಪವರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೈಟ್ನಿಂಗ್ ಅಂತ ಒಂದು ಎಫೆಕ್ಟ್ ಇದೆ, ಸೊ ಇದನ್ನು ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಈ ವಿಡಿಯೋ ಕ್ಲಿಪ್ಗೆ ಮಾತ್ರ ಆ್ಯಡ್ ಮಾಡಿ. ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ಟರ್ 0 ಮಾಡ್ತೇನೆ, ಸ್ಪೀಡನ್ನು 15ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ವಿಡಿಯೋಗೆ ನೋಡ್ಬೋದು ಕಣ್ಣಿಗೆ ಒಂಥರ ಬೆಂಕಿ ಉರಿಯೋ ಥರ ಒಂದು ಎಫೆಕ್ಟ್ ಇದೆ, ಸೊ ಅದನ್ನು ಆ್ಯಡ್ ಮಾಡೋಣ. ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲೇ ಕೂಡ ಇಲ್ಲಿ ನೋಡ್ಬೋದು ಫ್ಲೇಮ್ ಐಸ್ ಅಂತ ಒಂದು ಎಫೆಕ್ಟ್ ಇದೆ, ಸೊ ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನು ಕೂಡ ನಾನು ಈ ವಿಡಿಯೋಗೆ ಮಾತ್ರ ಆ್ಯಡ್ ಮಾಡ್ತೇನೆ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ 0 ಮಾಡಿ. ಸೊ ರೇಂಜ್ 20ಕ್ಕೆ ಅಡ್ಜಸ್ಟ್ ಮಾಡ್ತೇನೆ, ಸ್ಪೀಡ್ 13ಕ್ಕೆ ಅಡ್ಜಸ್ಟ್ ಮಾಡ್ತೇನೆ, ಇಂಟೆನ್ಸಿಟಿ 100ಗೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ರಿಟ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡಾರ್ಕ್ ನೈಟ್ ಅಂತ ಒಂದು ಎಫೆಕ್ಟ್ ಇದೆ, ಇದನ್ನು ಆ್ಯಡ್ ಮಾಡಿ. ಈ ಎಫೆಕ್ಟ್ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ 0 ಮಾಡಿ. ಟೆಕ್ಸ್ಚರ್ ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ ನೀವು. ಸೊ ನಾನು 55ಕ್ಕೆ ಆ್ಯಡ್ ಮಾಡ್ತೇನೆ. ನಂತರ ರೇಂಜ್ ಕೂಡ ಇದೆ, ರೇಂಜ್ ಅಂದರೆ ಸೈಡಲ್ಲಿ ಬ್ಲ್ಯಾಕ್ ಆಗುತ್ತೆ, ಸೊ ಅದನ್ನು ನಾನು ಒಂದು 20ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಡ್ ಬುನ್ನಿ ಫಿಲ್ಟರ್ ಇದೆ, ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನು ನೀವು ವಿಡಿಯೋದ ಫುಲ್ ಆ್ಯಡ್ ಮಾಡೋದು ಬೇಡ. ಸೊ ಮೊದಲನ 2 ವೀಡಿಯೋ ಕ್ಲಿಪ್ ಬಿಟ್ಟು, ಸೊ 3ನೇ ವೀಡಿಯೋ ಕ್ಲಿಪ್ಪಿಂದ ಸೊ ವಿಡಿಯೋದ ಫುಲ್ ಆ್ಯಡ್ ಮಾಡಿ. ಈ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು 30ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಗ್ಲೋ ಆ್ಯಡ್ ಮಾಡಿ, ಇದನ್ನು 100ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಗ್ಲೋ ಫಿಲ್ಟರ್ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಹಂಬಲ್ ಫಿಲ್ಟರ್ ಇದೆ, ಸೊ ಇದನ್ನು ಆ್ಯಡ್ ಮಾಡಿ. ಸೊ 15ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಕೂಡ ವಿಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ.